ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹುಕ್ಕೇರೀಶ್ವರ ಉತ್ಸವ 2025ರ ಅದ್ದೂರಿ ಕಾರ್ಯಕ್ರಮಕ್ಕೆ ಶ್ರೀ ಅವಧೂತ ವಿನಯ್ ಗುರೂಜಿ. ಐತಿಹಾಸಿಕ ಪರಂಪರೆಯ ಹುಕ್ಕೇರಿ ಹಿರೇಮಠಕ್ಕೆ ಆಗಮಿಸಿದ ಅವಧೂತ ಶ್ರೀ ವಿನಯ್ ಗುರೂಜಿ ಹಾಗೂ ಶ್ರೀರಂಗಪಟ್ಟಣದ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು ಅವರಿಗೆ ಅದ್ದೂರಿ ಸ್ವಾಗತ ಕೋರಿದ ಹಿರೇಮಠದ ಪೀಠಾಧಿಪತಿ ಶಟಸ್ಥಳ ಬ್ರಹ್ಮೆ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಭಕ್ತರು. ಸರ್ವಧರ್ಮೀಯರನ್ನು ಬೆಳೆಸುವ ಅಪರೂಪದ ಕೇಂದ್ರ ಹುಕ್ಕೇರಿ ಹಿರೇಮಠ. ಪೂಜ್ಯ ಶ್ರೀಗಳಿಂದ ಅನ್ನಪೂರ್ಣೇಶ್ವರಿಗೆ ಗದ್ದುಗೆಗೆ ಹಾಗೂ ಗುರುಶಾಂತೇಶ್ವರರ ಗದ್ದುಗೆಗೆ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ. ಇದೇ ವೇಳೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗಣ್ಯರಿಂದ ಶ್ರೀ ವಿನಯ್ ಗುರೂಜಿ ಹಾಗೂ ಶ್ರೀರಂಗಪಟ್ಟಣದ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳಿಗೆ ಸತ್ಕಾರ, ಸನ್ಮಾನ, ಗೌರವ. ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಗುರು ಸಂಪ್ರದಾಯ ಮತ್ತು ಗುರುಶಾಂತೇಶ್ವರ ಸ್ವಾಮೀಜಿ ಹುಕ್ಕೇರಿ ಮಠವು ಶ್ರೀಮಂತ ಗುರು ಪರಂಪರೆಯನ್ನು ಹೊಂದಿದೆ. ಕೆಲವು ಮಠಗಳು ಗುರುಗಳು ಗತ ವೈಭವದ ಇತಿಹಾಸವನ್ನ ಹೊಂದಿವೆ. ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ 59ನೇ ಪೀಠಾಧಿಪತಿಗಳನ್ನ ಹೊಂದಿದ್ದು ಈಗ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗಿದ್ದಾರೆ. ಮಠದ ಹಿಂದಿನ ಸಂಪ್ರದಾಯಗಳಾದ ಕಾಯಕ, ದಾಸೋಹ, ಕ್ರಿಯಾ, ಜ್ಞಾನ, ಸಾಮರಸ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಇತಿಹಾಸ ಪರಂಪರೆಯ ಹುಕ್ಕೇರಿ ಹಿರೇಮಠದ ಬೆಳೆದು ಬಂದ ಬಗ್ಗೆ ಗುರೂಜಿಗಳಿಗೆ ವಿವರಿಸಿದ ಹುಕ್ಕೇರೀಶ. ನಂತರ ಹುಕ್ಕೇರೀಶ 2025ರ ಉತ್ಸವ ಚಿಕ್ಕೋಡಿ ರಸ್ತೆಯ ರೇಣುಕಾನಗರ ಶಾಲಾ ಸಭಾಭವನದಲ್ಲಿ ಜರುಗಿದ ಈ ಕಾರ್ಯಕ್ರಮ ಶ್ರೀ ವಿನಯ್ ಗುರೂಜಿ ಹಾಗೂ ಪೂಜ್ಯ ಶ್ರೀಗಳಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ನಂತರ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅವಧೂತ ಶ್ರೀ ವಿನಯ್ ಗುರೂಜಿ ಮಾತನಾಡಿ, ಹುಕ್ಕೇರಿ ಮಠದ ಮಠಾಧೀಶರು ದಾರ್ಶನಿಕ ಮತ್ತು ಧಾರ್ಮಿಕ ವ್ಯಕ್ತಿ. ಅವರು ಶಿಕ್ಷಣದ ವಿಸ್ತರಣೆಗಾಗಿ ಕೆಲಸ ಮಾಡಿದ್ದಾರೆ. ಸಾಹಿತ್ಯ, ಸಾಮಾಜಿಕ ನ್ಯಾಯ, ಯೋಗವನ್ನು ಉತ್ತೇಜಿಸುವುದು ತನ್ನ ವಿಧಾನದಲ್ಲಿ ವೃತ್ತಿಪರ ಕಲೆಯನ್ನು ಉತ್ತೇಜಿಸುತ್ತಿದೆ ಮತ್ತು ಅಕ್ಷರ ದಾಸೋಹ ಮತ್ತು ಅನ್ನದಾಸೋಹ ಅವರ ಮುಖ್ಯ ಧ್ಯೇಯಗಳಾಗಿವೆ. ರಾಮ್ಗೋಳ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತು ಬಹಳ ವಿಶೇಷವಾಗಿರುವಂತಹ ದಿನ. ಇವತ್ತು ವೈಕುಂಠ ಏಕಾದಶಿ. ಏನ ಜೋರಾಗಿ ಹೇಳ್ರಿ, ಏನು ವೈಕುಂಠ ಏಕಾದಶಿ ಅಂದ್ರೆ ಭಗವಂತನ ಅಂದ್ರೆ ಸ್ವರ್ಗದ ಬಾಗಿಲು ತೆರೆದಿರ್ತದ. ಸ್ವರ್ಗದ ಬಾಗಿಲ ತೆರೆದೇ ಇರ್ತದಂತ ಇವತ್ತು. ಆದ್ರೆ ನಿಮ್ಮ ಜೀವನದೊಳಗೆ ಯಾವ ಏಕಾದಶಿಗೂ ಸ್ವರ್ಗದ ಬಾಗಿಲ ತೆರೆದಿರ್ತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಇವತ್ತ ನಿಮ್ಮ ಬದುಕಿನೊಳಗನ ಸ್ವರ್ಗದ ಬಾಗಿಲ ತೆರೆದ. ಯಾಕಂದ್ರೆ ಇಬ್ಬರು ಮಹಾತ್ಮರು ನಮ್ಮ ಜೊತೆ ಇದ್ದಾರೆ. ಪರಮ ಪೂಜ್ಯರು ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು ಶ್ರೀರಂಗಪಟ್ಟಣ ಬೇಬಿ ಮಠ ಚಂದ್ರವನ ಆಶ್ರಮದ ಪರಮ ಪೂಜ್ಯರು ನಮ್ಮ ಜೊತೆ ಇದ್ದಾರೆ. ಒಂದು ಕೈ ಮುಗಿ ಚಪ್ಪಾಳೆ ತಟ್ಟಂಗಿಲ್ಲ, ಕೈ ಮುಗಿ ಕೈ ಮೇಲೆ ಬಿಡೋದು, ಕೈ ಮೇಲೆ ಮಾಡ್ರಿ. ಯಾಕಂತಂದ್ರೆ ಗುರು ಬಂದಾಗ ಚಪ್ಪಾಳಿ ತಟ್ಟುವುದಲ್ಲ, ಸಾಷ್ಟಾಂಗ ಹಾಕುವುದು ನಮ್ಮ ಧರ್ಮ. ಅದಕ್ಕಾಗಿ ಆ ಗುರುಗಳು ಬಂದಾರ, ನೀವು ಕೈ ಮುಗಿರಿ, ನಿಮಗೂ ಪುಣ್ಯ ಬರ್ತದೆ. ಕೈ ಮುಗಿ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಜೊತೆಗೆ ಪರಮ ಪೂಜ್ಯರು ಬಿಡ್ರಿ ಕೈ, ನಮ್ಮ ಕೈ ಯಾವಾಗ ಹೇಳ್ತೀನಿ ಮಾಡಿ ಕೈ ಬಿಡ್ರು. ಪರಮ ಪೂಜ್ಯ ಗೌರಿಗದ್ದೆ ಸ್ವರ್ಣ ಪೀಠಕಾಪುರದ ಅವಧೂತ ಶ್ರೀ ವಿನಯ್ ಗುರೂಜಿ
ನೋಡಿದಿರಿ ಅವ್ರನ್ನೆಲ್ಲ ಟಿವಿಯಲ್ಲಿ ನೋಡಿರ್ತೀರಿ, ಅವ್ರದೊಂದು ಅವಧೂತ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅದ ಅದ್ರಾಗ ನೋಡಿರ್ತೀರಿ. ಅಷ್ಟೇ ಅಲ್ಲದೆ ಸಹಜವಾಗಿ ಹೆಂಗಿರ್ಬೇಕು ಮನುಷ್ಯ ಅನ್ನೋದನ್ನ ಯಾರಿಂದ ಕಲಿಬೇಕು ಅಂದ್ರೆ ಅವಧೂತ ಶ್ರೀ ವಿನಯ ಗುರುಜಿ ಅವರು. ಇಂದು ಹಿರೇಮಠದ ಹುಕ್ಕೇರೀಶ್ವರ ಉತ್ಸವದಲ್ಲಿ ಭಾಗಿಯಾಗಿದ್ದೀರಿ, ತಾವೇನು ಹೇಳ್ತೀರಿ? ಇವತ್ತು ವೈಕುಂಠ ಏಕಾದಶಿ. ಹರನನ್ನು ನೋಡ್ಲಿಕ್ಕಾಗಲಿಲ್ಲ ಅಂದರೂ ಹರ ಜೀವಂತವಾಗಿರುವುದು ಜಂಗಮರಲ್ಲಿ ಗುರುಗಳಲ್ಲಿ. ಹಾಗಾಗಿ ಎಲ್ಲ ವೈಕುಂಠ ಏಕಾದಶಿಗಿಂತ ವಿಶೇಷ ಅನಿಸಿದ್ದು ಇವತ್ತು ಎಲ್ಲ ಜಂಗಮರ ಕೈಯಿಂದ ಪ್ರಸಾದ ಸಿಕ್ತು. ಹುಕ್ಕೇರಿ ಜನಗಳು ಮನಸ್ಸು ಒಂಥರ ಹೋಳಿಗೆ ಇದ್ದ ಹಾಗೆ, ಒಂದು ಚೂರು ಕಲ್ಮಶ ಇಲ್ಲದ ಊರು ಇಲ್ಲಿ ಪರಿಸರ. ಇಲ್ಲಿ ನಿತ್ಯವೂ ಉತ್ಸವ. ಈ ಉತ್ಸವ ಕುಂಭಮೇಳ ಇದ್ದ ಹಾಗೆ ಈ ವೈಕುಂಠ ಏಕಾದಶಿ ದಿನ ಇವರೆಲ್ಲರ ಮಧ್ಯೆ ಇವರ ಉಸಿರಾಟ, ಇವರ ಪ್ರಸಾದ, ಇವ್ರ ಜೊತೆಗೆ ಏನು ಸತ್ಸಂಗ, ಇದರಿಂದ ನಿಜವಾದ ಮನೋಶುದ್ಧಿ, ಕಾಯಶುದ್ಧಿಗೆ ಈ ಉತ್ಸವ ಕಾರಣ ಆಗುತ್ತೆ. ಇದು ನಮ್ಮ ರಾಜ್ಯದ ಸಂಸ್ಕೃತಿಯನ್ನು, ಆಮೇಲೆ ರಾಜಮನೆತನವನ್ನು ಎತ್ತಿ ಹಿಡಿದ ಊರಿದು. ಇನ್ನು ಈ ಉತ್ಸವಗಳು ಸನಾತನ ಧರ್ಮವನ್ನು ಉಳಿಸೋ ಕೆಲಸವನ್ನು ಮಾಡೋದರಲ್ಲಿ, ಎಲ್ಲರನ್ನೂ ಒಂದು ಮಾಡೋ ಕಾರ್ಯದಲ್ಲಿ ತುಂಬ ಪ್ರಾಧಾನ್ಯವನ್ನು ವಹಿಸಿರೋದ್ರಿಂದ ನಾನು ಇದಕ್ಕೆ ಶುಭ ಹಾರೈಸ್ತೀನಿ. ಮತ್ತು ಇದರಲ್ಲಿ ಪಾಲ್ಗೊಂಡಿದ್ದರಿಂದ ನನ್ನ ಪಾವಿತ್ರತೆಗೆ ಒಂದು ಈ ದಿನ ಕಾರಣ ಆಯಿತು ಅಂತ ನನ್ನ ಅಭಿಪ್ರಾಯ.